ಎಲ್ಲರಿಗೂ ನಮಸ್ಕಾರ. ದಿನ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ನೋಡ್ತಾ ಇದ್ದೀರೋ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ನಾವು ಯಾವ ರೀತಿ ಮಾಡಿದರೆ ಸಾಲದ ಸಮಸ್ಯೆಯಿಂದ ಪಾರಾಗೋದು ಅಂತ ನೋಡೋಣ. ಅಯ್ಯೋ, ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ, ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ ಎಂದು ಯೋಚಿಸುತ್ತಿದ್ದರೆ ಈ ಜ್ಯೋತಿಷ್ಯದ ಪರಿಹಾರಗಳನ್ನು ಅನುಸರಿಸಿ ನೋಡಿ. ಇದರಿಂದ ನಿಮ್ಮ ಸಾಲಗಳೆಲ್ಲವ ತೀರುವ ಜೊತೆಗೆ ಹಣ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿವೆ. ಅಯ್ಯೋ, ಸಾಲದಿಂದ ಮುಕ್ತಿ ಪಡೆಯುವುದು ಹೇಗೆ, ಸಾಲವನ್ನು ತ್ವರಿತವಾಗಿ ತೀರಿಸುವುದು ಹೇಗೆ? ಈ ಪ್ರಶ್ನೆಯು ಸಾಲ ಪಡೆದ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಉದ್ಭವಿಸುತ್ತದೆ. ಯಾಕೆಂದರೆ ಸಾಲ ಎಂದಿಗೂ ತಲೆಶೂಲವೇ. ಇದು ಯಾವಾಗಲೂ ಅಪಾಯಕಾರಿ. ಸ್ವಲ್ಪವೇ ಸಾಲ ಸಾಕು ನಮ್ಮ ನೆಮ್ಮದಿ ಹಾಳು ಮಾಡಲು. ನಮ್ಮ ಮಾನಸಿಕ ನೆಮ್ಮದಿಯನ್ನೇ ಕೆಡಿಸಿ ಬದುಕನ್ನೇ ಬವಣೆಯಾಗಿಸುತ್ತದೆ. ಲಕ್ಸುರಿ ಬದುಕಿಗಾಗಿ ಮಾಡಿಕೊಂಡ ಸಾಲಗಳು ಲಕ್ಸುರಿಯ ರುಚಿ ತೋರಿಸಿ ಸಂಕಷ್ಟಕ್ಕೆ ತಿರುಗಿಸುತ್ತವೆ. ಆದ್ದರಿಂದ ಸಾಲದಿಂದ ಮುಕ್ತರಾಗಲು ನಾವು ಏನು ಮಾಡಬೇಕು, ಸಾಲದ ಸಮಸ್ಯೆಯಿಂದ ಹೊರಬರಲು ಜ್ಯೋತಿಷ್ಯದ ಮಾರ್ಗಗಳೇನು ಮತ್ತು ಯಾವ ಪರಿಹಾರದಿಂದ ಹಣ ಸಂಬಂಧಿ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿವೆ ಎಂಬುದರ ಮಾಹಿತಿಯನ್ನು ನಾನು ಇಂದು ತಿಳಿಸಿಕೊಡುತ್ತೇನೆ. ಸಂಪತ್ತಿನ ಒಡೆಯ ಕುಬೇರನನ್ನು ಹಿಂದೂ ಧರ್ಮದಲ್ಲಿ ತಿಜೋರಿ ಭಂಡಾರ ಎನ್ನಲಾಗುತ್ತದೆ. ಕುಬೇರರನ್ನು ಪೂಜಿಸುವವನ ಮೇಲೆ ಸದಾ ಕುಬೇರನ ಅನುಗ್ರಹವಿರುತ್ತದೆ. ಹಾಗಾಗಿ ಜಗತ್ತಿನ ಸಕಲೈಶ್ವರ್ಯದ ಅಧಿಪತಿಯಾಗಿರುವ ಕುಬೇರ ಯಂತ್ರವನ್ನು ನಿಮ್ಮ ಮನೆಯಲ್ಲಿಟ್ಟು ನಿಯಮಿತವಾಗಿ ಪೂಜಿಸಿದರೆ ಸಾಲದ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಕುಬೇರನಿಗೆ ನಿಯಮಿತವಾಗಿ ಶಮಿ ಎಲೆಗಳನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ. ಇದರ ಜೊತೆಗೆ ಕುಬೇರ ಮಹಾರಾಜನ ಮಂತ್ರಗಳನ್ನು ಸಹ ನಿಯಮಿತವಾಗಿ ಜಪಿಸಿ. ಇದರಿಂದ ಸಾಲದಿಂದ ಬೇಗ ಮುಕ್ತನಾಗಬಹುದು. ಕುಬೇರ ಮಂತ್ರ ಯಾವುದು ಎಂದರೆ ಓಂ ಶ್ರೀಂ ಓಂ ಹ್ರೀಂ ಶ್ರೀಂ ಓಂ ರೀಂ ಶ್ರೀಂ ಕ್ಲೀಂ ವಿತ್ತೇಶ್ವರಾಯ ನಮಃ ಎಂದು ಈ ಮಂತ್ರವನ್ನು ಜಪಿಸಿ. ದಿನಕ್ಕೆ 2 ಬಾರಿ ಅಥವಾ 3 ಬಾರಿ ನೆನೆಯುತ್ತಾ ಇದ್ದರೆ ಈ ಮಂತ್ರವನ್ನು ತಕ್ಷಣ ಸಾಲದಿಂದ ನೀವು ಮುಕ್ತಿ ಪಡೆಯಬಹುದು. ನಂತರ ಇನ್ನೊಂದು ದಾರಿ ಯಾವುದು ಎಂದರೆ ಮಹಾಮೃತ್ಯುಂಜಯ ಮಂತ್ರವನ್ನು ಜಪಿಸಿ. ಮತ್ತೆ ಮತ್ತೆ ಸಾಲದ ಸುಳಿಯಲ್ಲಿ ಸಿಲುಕುತ್ತಿದ್ದರೆ 108 ದಿನಗಳ ಕಾಲ ಓಂ ನಮಃ ಶಿವಾಯ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಇದರ ಜೊತೆಗೆ ಶಿವನಿಗೆ ಕಬ್ಬಿನ ರಸವನ್ನು ಅರ್ಪಿಸಿ ನಿಮ್ಮ ಸಮಸ್ಯೆಯನ್ನು ದೇವರ ಬಳಿ ಹೇಳಿಕೊಳ್ಳಿ. ಹೀಗೆ ಮಾಡುವುದರಿಂದ ಕ್ರಮೇಣ ಸಾಲದಿಂದ ಮುಕ್ತಿ ಪಡೆಯಬಹುದು. ನಂತರ ಮತ್ತೆ ನೀವೇನು ಮಾಡಬಹುದು ಎಂದರೆ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮಗೆ ಸಾಲದ ಬಾಧೆ ಜಾಸ್ತಿಯಾಗಿದ್ದರೆ ವಿಶ್ವವಿಖ್ಯಾತ ಮಹಾಕಾಳೇಶ್ವರ ನಗರದ ಉಜ್ಜಯಿನಿಯ ಋಣಮುಕ್ತೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಇಲ್ಲಿ ಹಳದಿ ಪೂಜೆ ಮಾಡೋದರಿಂದ ಸಾಲದಿಂದ ಮುಕ್ತಿ ಪಡೆಯಬಹುದು. ಹಳದಿ ಪೂಜೆ ಎಂದರೆ ಬೇಳೆಕಾಳು, ಹಳದಿ ಹೂಗಳು, ಅರಿಶಿನ ಗಂಟುಗಳು ಮತ್ತು ಸ್ವಲ್ಪ ಬೆಲ್ಲವನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ಇಚ್ಛೆಯೊಂದಿಗೆ ಜಲಧಾರೆಗೆ ಅರ್ಪಿಸುವುದು. ಇದರಿಂದ ಸಾಲದಿಂದ ಬೇಗನೆ ಮುಕ್ತಿ ಪಡೆಯಬಹುದು. ನಂತರ ಅರಳಿ ಮರವನ್ನು ಪೂಜಿಸಿ. ನೀವು ಸಾಲದ ಚಿಂತೆಯಿಂದ ಹೆಚ್ಚು ತೊಂದರೆಗೀಡಾಗಿದ್ದರೆ ಶನಿವಾರ ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ. ನಿಮ್ಮನ್ನು ಋಣದಿಂದ ಮುಕ್ತಿಗೊಳಿಸುವಂತೆ ಮನಃಪೂರ್ವಕವಾಗಿ ದೇವರಲ್ಲಿ ಪ್ರಾರ್ಥಿಸಿ. ಶನಿವಾರದಂದು ಈ ಪರಿಹಾರವನ್ನು ಮಾಡುವುದರಿಂದ ಇದು ನಿಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತದೆ. ಮತ್ತು ಇನ್ನೊಂದು ದಾರಿಯಲ್ಲಿ ಹನುಮಂತನನ್ನು ಆರಾಧಿಸಿ. ಸಾಲದ ಋಣದಿಂದ ಮುಕ್ತಿ ಹೊಂದಲು ಹನುಮಂತನನ್ನು ಆರಾಧಿಸಬೇಕು. ಇದರಿಂದ ಮುಕ್ತಿ ಹೊಂದಲು 21 ಶನಿವಾರದವರೆಗೆ ಹನುಮಾನ್ ದೇವಸ್ಥಾನಕ್ಕೆ ತೆರಳಿ ಭಕ್ತಿಯಿಂದ 11 ಬಾರಿ ಚಾಲಿಸ ಪಠಿಸಬೇಕು. ಇದರಿಂದ ನೀವು ಸಾಲದಿಂದ ಮುಕ್ತರಾಗುವುದು ಮಾತ್ರವಲ್ಲ, ನಿಮ್ಮ ವ್ಯವಹಾರವು ಬೆಳೆಯುತ್ತದೆ ಎಂದು ಹೇಳಬಹುದು. ನಂತರದ ದಾರಿಯಲ್ಲಿ ಹೋಗುವುದಾದರೆ ಮಹಾಲಕ್ಷ್ಮಿಯ ಪೂಜೆ. ಮಹಾಲಕ್ಷ್ಮಿಯನ್ನು ಯಾವ ಥರ ಪೂಜೆ ಮಾಡಿದರೆ ಸಾಲದಿಂದ ಮುಕ್ತಿ ಪಡೆಯುವುದು ಎಂದು ನೋಡೋಣ. ಋಣಭಾರದಿಂದ ಮುಕ್ತಿ ಪಡೆಯಲು ಅಕ್ಕಿಯಿಂದ ಮಾಡಿದ ಪಾಯಸ ಮತ್ತು ಹಾಲಿನಿಂದ ಮಾಡಿದ ಭಕ್ಷ್ಯಗಳನ್ನು ಲಕ್ಷ್ಮಿಗೆ ಅರ್ಪಿಸಿ. ನಂತರ ಈ ಪ್ರಸಾದವನ್ನು ತಾಯಿಗೆ ಅಥವಾ ಮನೆಯ ಮಹಿಳೆಗೆ ತಿನ್ನಲು ಕೊಡಿ. ಇದರಿಂದ ಕ್ರಮೇಣ ನಿಮ್ಮ ಸಂಪೂರ್ಣ ಸಾಲ ಕಡಿಮೆಯಾಗುತ್ತದೆ.
ನಂತರದಲ್ಲಿ ಹೇಳುವುದಾದರೆ ಯಾವ ದಾನ ಮಾಡಿದರೆ ಬೇಗ ಸಾಲ ಮುಕ್ತಿ ಪಡೆಯುವುದೆಂದರೆ ಮಸೂರ್ ದಾಲ್ ಅನ್ನು ದಾನ ಮಾಡಿ. ಹೌದು, ಸಾಲದ ಋಣದಿಂದ ಮುಕ್ತಿ ಹೊಂದಲು ಪ್ರತಿದಿನ ಕೆಂಪು ಬೇಳೆಯನ್ನು ದಾನ ಮಾಡಿ. ನಿಮ್ಮ ಕೈಲಾದಷ್ಟು ಬೇಳೆಯನ್ನು ದಾನ ಮಾಡಬೇಕು. ಇದರಿಂದ ಸಾಲವನ್ನು ಕ್ರಮೇಣ ಕಡಿಮೆ ಮಾಡಬಹುದು. ಪ್ರತಿ ಮಂಗಳವಾರ ಶಿವ ದೇವಾಲಯಕ್ಕೆ ಹೋಗಿ ತೊಗರಿ ಬೇಳೆಯನ್ನು ದಾನ ನೀಡಿ. ನಂತರ ಅಲ್ಲಿಯೇ ಕುಳಿತು ಋಣಮುಕ್ತೇಶ್ವರ ಮಂತ್ರ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಎಂಬುದನ್ನು ಕನಿಷ್ಠ 108 ಬಾರಿ ಜಪಿಸಿ. ನಾನು ಇಂದು ಸಾಲದಿಂದ ಮುಕ್ತಿ ಹೊಂದಲು ಯಾವ ಮಾರ್ಗಗಳಿಂದ ಹೊಂದಬಹುದೆಂದು ಸುಮಾರು ಮಾರ್ಗಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಯಾವುದಾದರೂ ಒಂದು ಮಾರ್ಗದಲ್ಲಿ ಸಹ ನೀವು ಸಾಲದಿಂದ ಹೊರಗೆ ಬರಬಹುದು. ಧನ್ಯವಾದಗಳು. ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಮ್ಮೆ ಧನ್ಯವಾದಗಳು. ಮುಂದಿನ ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ.